ಈ ದಿನ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಂತೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರ ಒಂದು ಸದಸ್ಯ ಪೀಠವನ್ನು ಇವತ್ತು ನೇಮಕ ಮಾಡಿ ಅದರಂತೆ ಇವತ್ತು ನಮಗೆ ಈ ತಿಂಗಳು 5ನೇ ತಾರೀಕಿನಿಂದ 17ರ ತನಕ ಸಮೀಕ್ಷೆಗಳನ್ನು ಮನೆ ಮನೆಗೆ ಹೋಗಿ ಮಾಡಬೇಕು ಅಂತ ಒಂದು ದಿನಕ್ಕೆ ನಿಗದಿ ಮಾಡಿದ್ದು 19/5/25ರಿಂದ 21/5/25ರವರೆಗೆ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಮಾಡಿ ಸಮೀಕ್ಷೆಯನ್ನು ಮಾಡಬೇಕು. ಇದಾದ ನಂತರ 3ನೇ ಹಂತವಾಗಿ 15/5/25ರಿಂದ ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. 23/5/25ರವರೆಗೆ ಆನ್ಲೈನ್ ಮುಖಾಂತರ ಸ್ವಯಂ ಘೋಷಣೆಯನ್ನು ಜಾತಿಯನ್ನು ಘೋಷಣೆ ಮಾಡ್ಕೋಬೇಕು ಅಂತೇಳಿ ಒಂದು ನಿರ್ದೇಶನ ಕೊಟ್ಟಿದೆ. ಇವತ್ತು ನಾವಿಲ್ಲಿ ಏನು ಸೇರಿದ್ದೀವಿ, ನಾವೆಲ್ಲ ಕೂಡ ಹಾದಿ ಕರ್ನಾಟಕದ ಬಲಗೈ ಸಮುದಾಯ ಅಥವಾ ಛಲವಾದಿ ಸಮುದಾಯ ಅಥವಾ ವಲಯ ಸಮುದಾಯಕ್ಕೆ ಸೇರಿದಂಥವರು. ಪರಿಶಿಷ್ಟ ಪಂಗಡದಲ್ಲಿ ಸುಮಾರು ಇವತ್ತು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಹೋಲಿಕೆ ಮಾಡಿದಾಗ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇವತ್ತು 101 ಜಾತಿಗಳು ಇದ್ದಾವೆ. ಬಹುಶಃ ಆ ಎಲ್ಲ ಜನಗಳು ಹೇಳ್ತಾವೆ ನಿಮಗೆ ಗೊಂದಲ ಆಗ್ತದೆ. ಇವತ್ತು ಏನು ಜಾತಿಗೆ ನಿರ್ಣಯ ಮಾಡ್ತಾ ಇದ್ದಾರೆ, ಪ್ರಮುಖವಾಗಿ ನಮ್ಮಲ್ಲಿ ಬಹಳಷ್ಟು ಗೊಂದಲ ಏನಪ್ಪ ಅಂದರೆ, ಸುಮಾರು 8 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಉಪಜಾತಿ ಆಗಿರ್ತಕ್ಕಂಥ ಮಾದಿಗ ಸಮುದಾಯದವರು ಕೂಡ ಆದಿ ಕರ್ನಾಟಕ ಅಂತ ಬರೆಸ್ತಕ್ಕಂಥದ್ದು ವಿಶೇಷ. ಉದಾಹರಣೆಗೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ಅವರ ಸರ್ಟಿಫಿಕೇಟ್ ಇವತ್ತು ಹಾದಿ ಕರ್ನಾಟಕ ಅಂತ ಇದೆ. ಅದೇ ರೀತಿಯಲ್ಲಿ ಮೊನ್ನೆ ತಾನೇ ಈ ಲೋಕಸಭೆ ಸ್ಪರ್ಧೆ ಮಾಡಿದಂತಹ ಗೌತಮ್ ಅವರ ಸರ್ಟಿಫಿಕೇಟ್ ಕೂಡ ಆದಿ ಕರ್ನಾಟಕ ಅಂತ ಇದೆ. ಇನ್ನು ಮುಂದುವರೆದು ಇವತ್ತು ನಮ್ಮ ಪರಮೇಶ್ವರ್ ಅವರ ಸರ್ಟಿಫಿಕೇಟ್ ನೋಡಿದಾಗ ಆದಿ ದ್ರಾವಿಡ ಅಂತ ಇದೆ. ಬಹುಶಃ ಈ ಜಿಲ್ಲೆಯಲ್ಲಿ ನಮ್ದೆಲ್ಲ ಕೂಡ ಆದಿ ಕರ್ನಾಟಕ ಅಂತಲೇ ಇದೆ. ಹೀಗೆ 8 ಜಿಲ್ಲೆಗಳಲ್ಲಿ ಈ ಗೊಂದಲ ವಾತಾವರಣ ಏನಪ್ಪ ಅಂದರೆ, ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸಿದ್ದಾರೆ, ಆದಿ ದ್ರಾವಿಡ ಅವರು ಆದಿ ಕರ್ನಾಟಕ ಅಂತ ಬರೆಸಿದ್ದಾರೆ. ಹೀಗಾಗಿ ನಮಗೆ ಉಪಜಾತಿಗಳಲ್ಲಿ ಒಂದು ಸ್ಪಷ್ಟವಾದ ಸಂಖ್ಯೆ ಸಿಗ್ತಾ ಇದೆ. ನಮ್ಮದೇನಾಗಿದೆ, ಈಗ ಈ ಜಾತಿಗಳಲ್ಲಿ ಬಹುಶಃ ಈ ಬೋವಿ ಜನಾಂಗದಲ್ಲಿ ಸಪರೇಟಾಗಿ ಬರೆಸ್ತಾರೆ, ಅದು ಸಮಸ್ಯೆ ಆಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಕೊರಚ ಬರೆಸ್ತಾರೆ, ಅದು ಸಮಸ್ಯೆ ಆಗೋದಿಲ್ಲ. ಲಂಬಾಣಿ ಬರೆಸ್ತಾರೆ, ಸಮಸ್ಯೆ ಆಗೋದಿಲ್ಲ. ಆದರೆ ನಮ್ಮಲ್ಲೇನಿದೆ, ಮಾದಿಗರು ಮತ್ತು ಆದಿ ಕರ್ನಾಟಕ ಇವರಲ್ಲಿ ಬರೆಸುವಂಥ ಭಾಳಷ್ಟು ಗೊಂದಲಗಳು. ಏನು ಗೊಂದಲ, ನಮ್ಮ ಭಾಗದೆಲ್ಲ ಕೂಡ ನಾವು ಆದಿ ಕರ್ನಾಟಕ ಅಂದರೆ ಬಲಗೈನವರನ್ನು ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬರೆಸ್ತೇವೆ. ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಅಲ್ಲಿ ಬಲಗೈ ಸಮುದಾಯದವರು ಆದಿ ದ್ರಾವಿಡ ಅಂತ ಬರೆಸ್ತಾರೆ. ಈ ಗೊಂದಲದಿಂದ ಇವತ್ತು ನಮಗೆ ನಿಖರವಾದ ಅಂಕಿಅಂಶಗಳು ಸಿಗ್ತಾ ಇಲ್ಲ ಇವತ್ತು. ಆದ್ದರಿಂದ ಇವತ್ತೇನು ಒಳ ಮೀಸಲಾತಿ ಕೊಡಲಿಕ್ಕೆ ನಮ್ದು ಯಾರು ತಕರಾರಿಲ್ಲ. ಆದರೆ ಒಳ ಮೀಸಲಾತಿಯನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಜಾತಿ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಆ ನಿಟ್ಟಿನಲ್ಲಿ ಇವತ್ತು ಈ ಜಿಲ್ಲೆಯ ಈ ಜಾತಿ ಗಣಗಳ ಬಗ್ಗೆ ಆ ಎಲ್ಲ ತಾಲೂಕುಗಳಿಗೆ ಹೋಗಿ ಮಾಹಿತಿಯನ್ನು ಹಂಚಲಿಕ್ಕೆ, ಸಮುದಾಯದ ಗಮನಕ್ಕೆ ತರಲಿಕ್ಕೆ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ SB ಮುನಿಯಣ್ಣನವರನ್ನು ನಾವೇ ಇವತ್ತೆಲ್ಲ ಸೇರಿ ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಇದರ ಉದ್ದೇಶ ನಮ್ಮಲ್ಲಿ ಏನು ಎಸ್ಪೆಷಲಿ ವಿಶೇಷವಾಗಿ KJP ಗೊಂದಲ. KJP ನಮಗೆ ಆದಿ ದ್ರಾವಿಡ ಹಿಂದೂ ಅಂತ ಬರೆಸ್ತಾರೆ.
ದಟ್ಸ್ ಕಾಲ್ಡ್ ADH. ಆದರೆ ಅಲ್ಲೇ ಅಂತಾರೆ ಆದಿ ದ್ರಾವಿಡ ಬರ್ತಕ್ಕಂಥವ್ರೆಲ್ಲರೂ ಕೂಡ ಮಾದಿಗ ಸಮುದಾಯ ಅಂತ ಅವ್ರು ಊಹೆ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಅವ್ರೇನಂದರೆ ಪರಯ ಅಂದರೆ ಅಲ್ಲಿ ತಮಿಳಲ್ಲಿ ಪರಯ ಅಂದರೆ ಅಲ್ಲಿ ಬರ್ತಕ್ಕಂಥ ಆದಿ ದ್ರಾವಿಡ ಅಂತಲೇ. ಯಾಕೆಂದರೆ ಅದು ಹೆಚ್ಚಿಗೆ ನಿಮಗೆ ಕೋಲಾರ ಗೊತ್ತಾಗೋದಿಲ್ಲ. ನಾವು ಹಿಂದೆ KGF ಮತ್ತು ಬಂಗಾರಪೇಟೆ ಕೂಡ ಅವಿಭಾಜ್ಯ ತಾಲೂಕುಗಳು. ಹಂಗಾಗಿ ಏನಾಗ್ತದೆ, ಇವತ್ತು ಅಲ್ಲಿ ಬಹಳಷ್ಟು ಜನ ADH ಅಂತ ಬರ್ತೋದ್ರಿಂದ ನಮಗೆ ಇವತ್ತು ಗೊಂದಲ ಆಗ್ತಾಯಿದೆ. ಇವತ್ತು ನಾವಿಷ್ಟೇ ಜಿಲ್ಲೆಯ ಬಲಗೈ ಸಮುದಾಯದ ನಮ್ಮಲ್ಲಿ ಕೂಡ ತಪ್ಪು ತಿಳ್ಕೊಬಾರ್ದು. ರೇಣುಕಾ ಯಲ್ಲಮ್ಮ ಬಳಗ ಅಂದರೂ ಒಂದೇನೆ, ಮಗದೂರು ಅಂದರೂ ಒಂದೇನೆ, ಇವರೆಲ್ಲರೂ ಬಲಗೈನವರೇ. ಅದನ್ನು ವಿಂಗಡಿಸೋದು ಬೇಡ. ಇವರೆಲ್ಲ ಕೂಡ ದಯಮಾಡಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯ ಹಾದಿ ಕರ್ನಾಟಕರು ತಾವು ದಯಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನು ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ, ಒಂದು ವೇಳೆ ಹಿಂದೆ ನೀವು ಆದಿ ಕರ್ನಾಟಕ ಅಂತ ಬರೆಸಿದ್ದರೆ ಆದಿ ಕರ್ನಾಟಕ ಬಲಗೈ ಅಥವಾ ಆದಿ ಕರ್ನಾಟಕ ಛಲವಾದಿ, ಆದಿ ಕರ್ನಾಟಕ ವಲಯ, ಈ 3 ಪದಗಳನ್ನು ಮಾತ್ರ ಬರೆಸ್ಬೇಕು. ಒಂದು ವೇಳೆ ತಾವು ಹೊಸ್ದಾಗಿ ಬರೆಸೋಗಿದ್ರೆ ನೀವು ಬಲಗೈ ಸಮುದಾಯ ಅಂತ ಬರೆಸಿ, ಛಲವಾದಿ ಅಂತ ಬರೆಸಿ, ಇಲ್ಲ ಅಂದರೆ ವಲಯ ಅಂತ ಬರೆಸಿ. ಕೆಲವರಿಗೆ ನಮ್ಮಲ್ಲಿ ವಲಯ ಅಂತ ಹಿಂದೆ ಕರಿತಾ ಇದ್ರು, ಅದನ್ನು ನಾವೇ ಈ ಅಟ್ರಾಸಿಟಿ ತಗೊಂಡ್ಬಿಟ್ರಿ. ಅದಕ್ಕೆಲ್ಲ ಕೂಡ ವಲಯ ಅಂತ ಹೇಳಕ್ಕೆ ಭಯ ಪಡ್ತಾರೆ. ಹಾಗಾಗಿ ನಮಗೇನು ಭಯ ಇಲ್ಲ, ಜಾತಿ ಹೇಳ್ಕೊಳ್ಳೋದಕ್ಕೆ ನಮಗೇನು ಭಯ ಇಲ್ಲ ಅಲ್ಲ. ಈ 3 ಹೇಳಿ ತೊಂದರೆ ಇಲ್ಲ. ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ ಸ್ಟೇಟ್ ಕಮಿಟಿಯಲ್ಲಿ ಚರ್ಚೆ ಮಾಡಿರೋದ್ರಿಂದ. ಆದಿ ಕರ್ನಾಟಕ ಅದು ಒಂದು ವೇಳೆ ಮೊದಲೇ ಬರೆಸಿದ್ದರೆ ಅದರ ಪಕ್ಕದಲ್ಲಿ ವಲಯ, ಛಲವಾದಿ, ಬಲಗೈ ಈ 3 ಕೂಡ ಬರೆಸಬೇಕು ಅಂತೇಳಿ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಇಲ್ಲ, ಇಲ್ಲಿ ಏನಾಗ್ಬಿಟ್ಟಿದೆ, ಬಂದ್ ಹೇಳ್ತಿ ಕೇಳಿ. ಇಲ್ಲಿ ನಮ್ಮದು ಏನಾಗ್ಬಿಟ್ಟಿದೆ, ಈಗ ಕೆಲವರೆಲ್ಲ ಕೂಡ ವಲಯ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಅವ್ರು ಛಲವಾದಿ ಅಂತ ಬರೆಸ್ಬೋದು. ಏನಾಗುತ್ತೆ, ಗ್ರಾಮಗಳಲ್ಲಿ ಅವ್ರಿಗೇನು ಮುಜುಗರ ವಲಯ ಅಂತ ಹೇಳಲಿಕ್ಕೆ. ಈಗ ಹಳ್ಳಿಗಳಲ್ಲಿ ಬಳಸ್ತಾರೆ, ಅಫಿಷಿಯಲ್ಸ್ ಅವರು ವಲಯ ಅಂತ ಹೇಳ್ಕೊಳ್ಳೋದಿಲ್ಲ. ಹಂಗಾಗಿ ಆದಿ ಕರ್ನಾಟಕ ವರದ ಜೊತೆಗೆ ಛಲವಾದಿ, ವಲಯ, ಬಲಗೈ ಈ 3 ಬರ್ತಿದ್ರು ಒಂದೇ ಜೊತೆನೆ. ಮತ್ತೆ ಯಾಕಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಇವೆಲ್ಲ ಈ 3 ಕೂಡ ಒಂದೇನೆ. 3 ಜನ ಉಟ್ಕೊಳ್ಳೋದಿಲ್ಲ, ಮತ್ತೆ ಅದು ರೂಢಿ ವಾಚಕ ಕರೀತಾರೆ ನೋಡಿ. ಈ 3 ಜಾತಿಗಳಿಗೆ ಕೂಡ ಈ ನಮ್ಮ ಆದಿ ಕರ್ನಾಟಕ ಇದೆ, ಇದೆಲ್ಲ ಪರಿಶಿಷ್ಟ ಜಾತಿಯಲ್ಲೇ ಬರ್ತಕ್ಕಂಥ ಒಂದು ಬಲಗೈ ಸಮುದಾಯ ಸೇರ್ತಕ್ಕಂಥ ಪಂಗಡಗಳು 3 ಕೂಡ. ಹಂಗಾಗಿ ನಿಮಗೆ ಡೌಟ್ ಇದೆಯಾ ನೋಡಿ, ನಮ್ಮಲ್ಲಿ ಮೂಲ ಜಾತಿಯನ್ನ ಹಿಂದೆ ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬರೆಸಿದ್ದಾರೆ. ಈ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಅಂತ ಬರೆಸಿರ್ತಕ್ಕಂಥವರು ಇವತ್ತು ಸ್ಪಷ್ಟವಾಗಿ ವಲಯ ಅಂತ ಬರೆಸಬಹುದು. ಆದಿ ಕರ್ನಾಟಕ ವಲಯ ಅಂತ ಬರೆಸೋದು ತಪ್ಪಾಗೋದಿಲ್ಲ. ಆದರೆ ವಲಯ ಅನ್ನೋದನ್ನ ಸ್ಪಷ್ಟವಾಗಿ ಬರೆಸಲೇಬೇಕು. ಇದು ನಮ್ಮ ಸಮಿತಿಯ ಉದ್ದೇಶ ಇವತ್ತು. ಯಾಕಂದ್ರೆ ಮತ್ತೆ ಗೊಂದಲ ಆಗೋದು ಬೇಡ, ಮಾದಿಗ ಮತ್ತು ಆದಿ ದ್ರಾವಿಡ ಅಂತ ಕನ್ಫ್ಯೂಸ್ ಆಗೋದು ಬೇಡ. ಯಾರ್ಯಾರು ಆದಿ ಕರ್ನಾಟಕದಿಂದ ಬರೆಸಿದ್ದೀರಿ ಇವರೆಲ್ಲ ಕಡ್ಡಾಯವಾಗಿ ವಲಯ ಅಂತ ಬರೆಸಿ. ಬಹಳ ಮುಜುಗರ ಆದರೆ ಬಲಗೈ ಅಂತ ಬರೆಸಿ. ಆಯ್ತು, ಒಂದು ಮಾಡೋಣ. ಈಗ ಬಂಧುಗಳೇ, ಈಗ ಆದಿ ಕರ್ನಾಟಕ ಅಂತ ಯಾರಿದ್ದೀರಿ ದಯಮಾಡಿ ಒಂದೇ ವರ್ಡ್ ವಲಯ ಅಂತ ಬರೆಸ್ಬಿಡಿ. ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ, ಏನು ಅವಮಾನ ಇಲ್ಲ ಹುಟ್ಟರ ಜಾತಿಯಲ್ಲೇ. ದಯಮಾಡಿ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಬಲಗೈ ಸಮುದಾಯ ಬಂದ ವಿನಂತಿ ಮಾಡ್ತೇನೆ, ತಾವು ಯಾವುದೇ ಮುಚ್ಚುಮರೆ ಇಲ್ಲದೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಅಂತ ಸ್ಪಷ್ಟವಾಗಿ ಬರೆಸ್ಬಿಡಿ. ಅವಾಗ ಗೊಂದಲ ಆಗೋದಿಲ್ಲ. ಅವರು ಮಾದಿಗರು ಅಂತ ಬರೆಸ್ತಾರೆ,
ನಾವು ವಲಯ ಅಂತ ಬರ್ಸ್ಕೊಳ್ಳೋಣ. ಆವಾಗ ಎರಡು ಗೊತ್ತಾಗ್ಬಿಡುತ್ತೆ, ಯಾರು ವಲಯರು ಯಾರು ಮಾದಿಗರು ಅಂತ. ಸೊ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತೇವೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಎರಡು ಮೂರು ಬರ್ಸೋದು ಬೇಡ. ನಿಮ್ಮ ಸಲಹೆ ಮೇರೆಗೆ ಯಾರೆಲ್ಲ ಬರೆಸಿದ್ದೀರಿ ಆದಿ ಕರ್ನಾಟಕ ವಲಯ, ಇದು ಬಲಗೈ ಸಮುದಾಯದವರು ಬರೆಸಬೇಕಾಗಿರ್ತಕ್ಕಂಥ ಪದ. ನಿಮ್ಮ ಮನೆಗಳ ಬಳಿ ಸರ್ವೆಗೆ ಬಂದಾಗ ಯಾರೆಲ್ಲ ವಿದ್ಯಾವಂತರು ಇದ್ದೀರಿ ಖಂಡಿತವಾಗಲೂ ಕೂಡ ನಿಮ್ಮ ಜಾತಿಗಳನ್ನು ನೀವು ಮೆನ್ಷನ್ ಮಾಡಲೇಬೇಕು. ಯಾಕೆ ಇಲ್ಲ ಅಂದರೆ ನಮಗೇನು ಜಾತಿವಾರು ಸರ್ಕಾರದ ಸೌಲಭ್ಯ ಸಿಗಬೇಕು ಅದನ್ನು ವಂಚಿತರಾಗ್ತೇವೆ. ನಮಗೆ ಎಲ್ಲ ನಮ್ಮ ಮಕ್ಕಳಿಗೆ ಬರ್ತಕ್ಕಂಥ ಮುಂದಿನ ಪೀಳಿಗೆ ಕೂಡ ನಾವು ವಂಚಿತರಾಗ್ತೇವೆ. ಆದ್ದರಿಂದ ನಮಗೆ ನೋಡಿ, ಇವತ್ತು ಜಾತಿ ಎಷ್ಟಿದ್ದಾರೆ ಅದರ ಆಧಾರದ ಮೇಲೆ ಸೌಲಭ್ಯ ಕೊಡಲಿಕ್ಕೆ ನಮ್ದೇನು ತಕರಾಲಿಲ್ಲ. ಅಂದರೆ ಬೋವಿ ಜನಾಂಗ ಅವರು ಎಷ್ಟಿದ್ರು ಅವ್ರ ಪ್ರಕಾರ ಕೊಡಿ, ಮಾದಿಗ ಜನಾಂಗ ಅವರ ಜನಾಂಗದವರು ಅವ್ರ ಸೌಲಭ್ಯ ಕೊಡಿ. ಇಲ್ಲಿ ಮೋಸ ಆಗ್ತಾ ಇರೋದು ನಮಗೇನೆ. ಹಂಗಾಗಿ ದಯಮಾಡಿ ಯಾರ್ಯಾರು ಬಲಗೈ ಸಮುದಾಯ ಅಂತ ಹೇಳ್ಕೊಂಡಿದ್ದೀರೋ, ಛಲವಾದಿ ಅಂತ ಹೇಳ್ಕೊಂಡಿದ್ದೀರೋ, ಈ ಚಿಕ್ಕತಾಳೆ ಅಂತ ಹೇಳ್ಕೊಂಡಿದ್ದೀರೋ, ದೊಡ್ಡತಾಳೆ ಅಂತ ಹೇಳ್ಕೊಂಡಿದ್ದೀರೋ, ನೀವೆಲ್ಲ ಕೂಡ ಒಂದೇ ವರ್ಡ್ ವಲಯ ಅಂತ ಬರೆಸ್ಬೇಕು. ಆದಿ ಕರ್ನಾಟಕ ವಲಯ ಅಂತ ಬರೆಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖೇನ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಇದು ಯಾರ ವಿರುದ್ಧವೂ ಅಲ್ಲ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸೌಲಭ್ಯ ಸಿಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ವಿದ್ಯಾವಂತ ಮಿತ್ರರು, ಸ್ನೇಹಿತರು, ಸಮಾಜ ಸೇವಕರು, ದಲಿತ ಸಂಘ ಸಂಸ್ಥೆಗಳ ಮುಖಂಡರು, ಪತ್ರಕರ್ತ ಮಿತ್ರರು ತಾವೆಲ್ಲ ಕೂಡ ಈ ಒಂದು ಜಾತಿಯನ್ನು ನಮೂದು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು, ಸಹಕರಿಸಬೇಕು. ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಈ ಬಲಗೈ ಸಮುದಾಯವನ್ನು ನೋಂದಾಯಿಸಲಿಕ್ಕೆ ಸುವರ್ಣ ಅವಕಾಶ, ಈ ಅವಕಾಶವನ್ನೆಲ್ಲ ಬಳಸ್ಕೋಬೇಕು ಅಂತೇಳಿ ಸಮುದಾಯದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಚಳ್ಳಕೆರೆ, ಆಮೇಲೆ ನಿಮಗೆ ಚಿತ್ರದುರ್ಗ, ರಾಯಚೂರು ಹೋದರೆ ಅಲ್ಲಿ ಎಡಗೈ ಸಮುದಾಯ ಹೆಚ್ಚಾಗಿದ್ದಾರೆ. ಅಲ್ಲಿ ಹೆಚ್ಚಿಸಿ ಅವ್ರಿಗೆ ಅಲ್ಲಿ ತಗೊಳ್ಳಿ, ಕಾರಜೋಳ, ತಿಮ್ಮಾಪುರ, ಆ ಸಮಾಜದವರೇ ಹೆಚ್ಚಿಗೆ ಆರಿಸ್ತಾರೆ. ಈ ಆಂಜನೇಯಲು, ಆಮೇಲೆ ನಮ್ಮ ಮಾಯಕೊಂಡ ಹನುಮ ಮಹದೇವಪ್ಪ, ಬಸಂತಪ್ಪ. ಅದೇ ರೀತಿ ಕೂಡ ಇಲ್ಲಿ KH ಮುನಿಯಪ್ಪನು ಕೂಡ ಎಡಗೈ ಸಮುದಾಯದ ಕೂಡ 7 ಬಾರಿ ಸಂಸದನ್ನ ಮಾಡಿರ್ತಕ್ಕಂಥದ್ದು ನಾವೇ ಅಲ್ವಾ. ಇವತ್ತು ಅವರ ಮಗಳನ್ನು ಕೂಡ KGF ಅಲ್ಲಿ 2 ಬಾರಿ ಎಡಗೈ ಸಮುದಾಯದ ರೂಪ್ ಕಲರ್ ಅವರನ್ನು ಕೂಡ ಶಾಸಕರನ್ನ ಮಾಡಿದ್ದೇವೆ. ತುಳಿತಕ್ಕೊಳಗಾಗಿಲ್ಲ. ಅದೇ ನಮ್ಮ ಉದ್ದೇಶ. ಜನಸಂಖ್ಯೆ ಅನುಗುಣವಾಗಿ ಸೌಲಭ್ಯ ಕೊಡಿ. ಎಕ್ಸಾಂಪಲ್ಗೆ ನಿಮಗೆ ಬಳ್ಳಾರಿಯಲ್ಲಿ 7 ಕಾನ್ಸ್ಟಿಟ್ಯೂನ್ಸಿಲಿ 6 ST. ಯಾಕೆ? ಅಲ್ಲಿ ST ಜಾಸ್ತಿ ಇದ್ದಾರೆ, ಅವ್ರ ಸೌಲಭ್ಯ ಜಾಸ್ತಿ ಹೋಗ್ತದೆ. ಅದೇ ಉದ್ದೇಶ. ಪರಿಷ್ಠ ಪಂಗಡ, ಪರಿಷ್ಠ ಜಾತಿಯಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು 341ನೇ ವಿಧಿ ಅಡಿಯಲ್ಲಿ ಏನವ್ರಿಗೆ SC ST ಅಂತ ವಿಂಗಡಿಸಿದ್ರು, ಅದರ ಆಧಾರದ ಮೇಲೆ ತಗೊಂಡಾಗ ಇವತ್ತು SC ಬೋವಿ ಕೂಡ SCಗೆ ಬರ್ತಾರೆ. ಒಳ ಪಂಗಡಗಳು ಬಂದಾಗ ಇವತ್ತು ನಾವು ಮಾದಿಗ ವಲಯದಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಇಬ್ಬರಿಗೂ ಸಮಾನಾಗಿರ್ತಕ್ಕಂಥ ಆ ಜನಸಂಖ್ಯೆ ಅನುಭವ ಸಿಗಬೇಕು ಅಂತೇಳಿ ಇವತ್ತು ಜನಗಣನೆ ಮಾಡ್ತಾ ಇದ್ದೇವೆ. ಮಾದಿಗ ಸಮುದಾಯ ಮಾದಿಗ ಅಂತ ಬರೆಸ್ಲಿ, ಆದಿ ಕನ್ನಡ ಸಮುದಾಯ ವಲಯ ಅಂತ ಬರೆಸ್ಲಿ, ಅಷ್ಟೇ. ನೀವು ಆದಿ ದ್ರಾವಿಡ ಅಂತ ಬರೆಸಿದ್ರೆ ಆದಿ ದ್ರಾವಿಡ ವಲಯ ನಿಮ್ಮ ಮುಂದೆ ಸಾಳೆ ಬಿಟ್ಟಿದ್ದಾರೆ. ಇಲ್ಲ, ಇಲ್ಲಿ ಬಹುತೇಕ ಆದಿ ಕರ್ನಾಟಕ ಅಂತಿದೆ, ಆದಿ ಕರ್ನಾಟಕ ವಲಯ. ಅದಕ್ಕೆ ಸರ್ಕಾರ ನೋಟಿಫಿಕೇಶನ್ ಮಾಡುತ್ತಲ್ಲ ಈಗ. ಅಲ್ಲ, ಒಂದ್ ನಿಮಿಷ ಅಲ್ಲ, ಸರ್ಕಾರ ಏನ್ ಮಾಡಿದೆ, 101 ಉಪಜಾತಿಗಳನ್ನ ಪರಿಷ್ಠ ಜಾತಿ ಪಟ್ಟಿಗೆ ಸೇರಿಸಿದೆ. ನಾವೇನ್ ಹೇಳ್ತೀವಿ, ಈ ವಲಯ, ಈ ಬಲಗೈ, ಇವೆಲ್ಲವೂ ಕೂಡ ಪರಿಷ್ಠ ಜಾತಿನೇ ನೋಡಿ. ಅವರು ಹಾಗೇನೆ ಒಂದು ವೇಳೆ ಆದಿ ದ್ರಾವಿಡ ಅಂತಿದ್ರೆ ಆದಿ ದ್ರಾವಿಡ ಮಾದಿಗ ಅಂತಾರೆ, ಆದಿ ಕರ್ನಾಟಕ ಇದ್ರೆ ಆದಿ ಕರ್ನಾಟಕ ಮಾದಿಗ ಅಂತ ಬರ್ತಿದ್ದಾರೆ. ಸೇಮ್ ನಾವು ಹಾಕಿದೆ.
ಆದಿ ದ್ರಾವಿಡ ಸರಬಿಟ್ಟಿದ್ದರೆ ಆದಿ ದ್ರಾವಿಡ ವಲಯ, ಆದಿ ಕರ್ನಾಟಕ ಇದ್ದರೆ ಆದಿ ಕರ್ನಾಟಕ ವಲಯ ಅಷ್ಟೇ. ಈಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ಏನ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಅವ್ರ ಸರ್ಟಿಫಿಕೇಟ್ ಬೇಸ್ ಬಗ್ಗೆ ಕ್ಯಾಸ್ಟ್ ಹೇಳ್ತಾರೆ. ಅಲ್ಲಿ ನೋಡಿ ಏನಂದ್ರೆ ADH ಆದಿ ದ್ರಾವಿಡ ಹಿಂದೂ ಅಂದ್ರೆ ಅವನ್ನೆಲ್ಲ ಕೂಡ ಆದಿ ದ್ರಾವಿಡ ಅಂತಕ್ಕಂಥವ್ರನ್ನ ಲೆಫ್ಟ್ ಅಂತ ಅವ್ರು ಭಾವಿಸಿದ್ದಾರೆ. ಆದ್ರೆ ಆದಿ ದ್ರಾವಿಡ ಬಂದು ತಮಿಳ ಪರಿಯನ್ ಅಂದ್ರೆ ಇವರು ಏಕವರತ್ನೆ. ಈಗ ಒಂದು ಮಾತು ಈಗ ಬಹಳಷ್ಟು ಕಡೆ ನೋಡಿ ಯಾರ್ಯಾರೋ ಸಣ್ಣ ತಗೊಂಡಿದಾರೋ ಆಗ್ಬಿಟ್ಟಿದ್ದಾರೆ. ಕೆಲವು ಕಡೆ ಜೇನು ಗುರುಬಾರ್ ತಗೊಂಡ್ಬರ್ತಾರೆ, ಕಾಡು ಗುರುಬಾರ್ ತರ್ತಾರೆ, ಲಂಬಾಣಿ ತರ್ತಾರೆ. ಅಷ್ಟ್ಯಾಕೆ ಲಿಂಗಾಯತರು ಜಂಗಮ ಹೊಂದಿಲ್ವಾ? ಎಷ್ಟು ಜನ ಲಿಂಗಾಯತರು ಜಂಗಮ ತಗೊಂಡ್ಬಂದು ಎಷ್ಟು ತಗೊಂಡು ಉದ್ಯೋಗ ತಗೊಂಡಿಲ್ಲ? ಅದು ಒಂದು ಆಯೋಗ ಇದೆ. ಯಾಕಂದ್ರೆ ನಾನು ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುಸೂಚಿತ ಸಮಿತಿ ನಾನು ಹೊರಡಿಸ್ತಾ ಇರೋದ್ರಿಂದ ಆ ಸಾಕಷ್ಟು ಕೇಸಿಗೆ ಬರ್ತಾ ಇದೀವಿ, ಪರಿಹಾರ ಮಾಡ್ತಾ ಇರ್ತೀವಿ. ಯಾರು ಕೂಡ ಅಲ್ಲೂ ಕೂಡ ಅವ್ರ ಕ್ರಿಶ್ಚಿಯಾನಿಟಿನ ಬದಲಾವಣೆ ಮಾಡ್ಕೊಳ್ಳದೆ ಇದ್ದರೆ ದೂರು ಕೊಟ್ರೆ ಸಮಿತಿಗೆ ಅದನ್ನು ಪರಿಗಣಿಸ್ತೇವೆ.